ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಅಂತರ್ಜಾಲದಲ್ಲಿ ಹೋಗಿ ನೋಡಿ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. ನಾನು ಪದೇ ಪದೇ ಒತ್ತಿ ಹೇಳಿದ್ದೀನಿ. ಹೋದ ವರ್ಷ ನಡೆದಂಥ ಸಂಪುಟದ ಸಭೆಯ ನಂತರ ಈ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು. ಅವತ್ತು ನಾನು ಭಾಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೀವಿ, ಇದು ಕೇವಲ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ, ಇದು ಬೇರೆ ರೀತಿ ಜಾನುವಾರು ಆಗ್ಬೋದು ಅಥವಾ ಬೇರೆ ನೇರವಾಗಿ ವ್ಯವಸಾಯಕ್ಕೆ ಬಳಸುವಂಥದ್ದಲ್ಲ. ಇದು ಕೆರೆಗಳಲ್ಲಿ ನೀರು ತುಂಬ ಇಟ್ಟಿದಾಗ ಅದು ಭೂಮಿಯಲ್ಲಿ ಇಂಗುತ್ತೆ. ಭೂಮಿ ಪದರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನೇನು ಅಕಸ್ಮಾತ್ ಉಳಿದಿರ್ತದೆ, ಕೆಲವು ಹೆವಿ ಮೆಟಲ್ಸು ಮತ್ತು ಬೇರೆ ಬೇರೆ ರೀತಿ ಕೆಲವೆಲ್ಲ ಇಂಡಸ್ಟ್ರಿಯಲ್ಲಿ ಏನಾದರೂ ಅಫಿಲಿಯೆಂಟ್ ಏನಾದರೂ ಇದ್ದರೆ ಅವೆಲ್ಲ ಭೂಮಿಯಲ್ಲಿ ಅದು ಹರಿದಾಗ ಅದೆಲ್ಲ ತಿಳಿ ಆಗ್ತಕ್ಕಂಥದ್ದಾಗುತ್ತೆ. ನಂತರ ಅದು ಬೋರ್ವೆಲ್ಗೆ ಮತ್ತೊಂದು ಕಡೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಇದನ್ನು ನೇರವಾಗಿ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳಿದ್ದೀವಿ. 3ನೇ ಹಂತದ ಶುದ್ಧೀಕರಣ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ದುಬಾರಿ ಅದು, ಮತ್ತು ಅದನ್ನು ಕುಡಿಯೋಕ್ಕೆ ಮತ್ತು ನೇರವಾಗಿ ವ್ಯವಸಾಯಕ್ಕೆ ಅಥವಾ ಬೇರೆ ನಮ್ಮ ಇದಕ್ಕೆ ಬಳಸುವಂಥ ಒಂದು ಹಂತಕ್ಕೆ ಅದು ಶುದ್ಧೀಕರಣ ಆಗುತ್ತೆ. ಆದರೆ ಈ ನೀರು ಅದಕ್ಕೆ ನಾವು ಹೇಳ್ತಾ ಇಲ್ವಲ್ಲ, ಅದನ್ನು ಬಳಸಬೇಕು, ಅದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಕೇವಲ ಅಂತರ್ಜಲ ವೃದ್ಧಿ ಆಗಬೇಕು. ಇದು ಡೈರೆಕ್ಟಾಗಿ ಅಂದರೆ ನೇರವಾಗಿ ಇದು ಬಳಸುವಂಥದ್ದಲ್ಲ. ಇದು ಭೂಮಿಯಲ್ಲಿ ಹಿಂಗಿದೆ ನಂತರ ಪರೋಕ್ಷವಾಗಿ ಅದು ಇಂಡೈರೆಕ್ಟ್ ಆಗಿ ಇದನ್ನು ಬಳಸುವಂಥದ್ದು. ಅದರಿಂದ ಅದು ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಕೆಲವು ಉದ್ದೇಶಗಳು ಮಾಹಿತಿಯ ಕೊರತೆಯೂ ಇರ್ಬೋದು, ಕೆಲವರಿಗೆ ಜಾಸ್ತಿ ಮಾಹಿತಿ ಇರ್ಬೋದು, ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶಗಳಿರ್ಬೋದು. ಅವರ ಹೋರಾಟಗಳು ಮಾಡಲಿ. ಯಾಕಂದರೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಹೇಳಿದ್ದೀವಿ. ನಾನು ಯಾವತ್ತೂ ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾವತ್ತೂ ಬಾಯಿ ತಪ್ಪಿ ಕೂಡ ನಾನು ಹೇಳಿಲ್ಲ. ಅದರಿಂದ ಅವರು ಹೋರಾಟಕ್ಕೆ ನಾನೇನು ಅದಕ್ಕೆ ಬೇರೆ ಏನು ಹೆಚ್ಚು ವ್ಯಾಖ್ಯಾನ ಮಾಡುವಂಥದ್ದಲ್ಲ. ದಯವಿಟ್ಟು ವಸ್ತುಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ.